ಎಲ್ಲರಿಗೂ ನಮಸ್ಕಾರ. ಶ್ರೀ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಟೆಂಪಲ್. ಈ ದೇವಸ್ಥಾನ ಚಿಕ್ಕಲ್ಲೂರು, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಡಿಸ್ಟ್ರಿಕ್ಟು, ಕರ್ನಾಟಕದಲ್ಲಿದೆ. ನಾವು ಎದುರುಗಡೆ ಒಂದು ಮಂಟಪವನ್ನು ನೋಡ್ತಾ ಇದ್ದೀವಿ, ಪ್ರವೇಶ ದ್ವಾರವನ್ನು ನೋಡ್ತಾ ಇದ್ದೀವಿ. ಈಗ ದೇವಸ್ಥಾನದ ಉದ್ದಕ್ಕೂ ಕೂಡ ಲೈಟ್ಗಳು, ಜಗಮಗಿಸುವಂಥ ಲೈಟ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಕಾರ್ಯಕ್ರಮ ನಡೀತಾ ಇದೆ. ಲಕ್ಷ ದೀಪೋತ್ಸವದ ಒಂದು ವಿಜೃಂಭಣೆಯ ಒಂದು ಸಮಾರಂಭ. ಎದುರುಗಡೆ ಗುರುಗಳು ಹೋಗ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಮತ್ತೀಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎತ್ತ ನೋಡಿದರೂ ಕೂಡ ಕಣ್ಮನ ಬೆಳಗುವಂತಹ ಒಂದು ದೀಪಗಳ ಅಲಂಕಾರ. ಇದು ದೇವಸ್ಥಾನದ ಒಂದು ಗೋಡೆಗಳಲ್ಲೂ ಕೂಡ ಒಂದು ಅಲಂಕಾರವಾಗಿ ದೀಪಗಳನ್ನು ಹಾಕಿರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಆದಿಗುರು ಅಲ್ಲಮಪ್ರಭು ಧರೆಗೆ ದೊಡ್ಡವರು, ಪರಂಜ್ಯೋತಿ ಗುರು ಮಂಟೇದ ಲಿಂಗಯ್ಯ, ಕಾಲಜ್ಞಾನ ಸಾರಿದ ಕಂದಾಯ ದೊಡೆಯ. ಈ ಮಾತುಗಳು ದೇವಸ್ಥಾನದ ಬಗ್ಗೆ ನಮಗೆ ಕೇಳಿಬರುತ್ತೆ. ಮಂಟೇಸ್ವಾಮಿ ಒಬ್ಬ ಆದಿ ಜಾಂಬವ ಕುಲಪುರುಷ. ಕೆಲ ಶತಮಾನಗಳ ಹಿಂದೆ ಧರ್ಮ ಕ್ರಾಂತಿಯನ್ನು ಸೆಗೆದವ. ಕನ್ನಡದ ಧಾರ್ಮಿಕ ಜಾನಪದ ಕಾವ್ಯವೊಂದರ ಕಥಾನಾಯಕ. ಮಂಟೇಸ್ವಾಮಿಯ ಕಾವ್ಯ ಎಂಬ ಜನಪದ ಕಾವ್ಯದಲ್ಲಿ ಉಳಿದಿದೆ. ಮಂಟೇಸ್ವಾಮಿ ಧರೆಗೆ ದೊಡ್ಡವರು ಎಂದು ಕರೆಯಲಾಗಿದೆ. ಪರಂಜ್ಯೋತಿ ಸ್ವರೂಪ ಸಾಕ್ಷಾತ್ ಪರಶಿವಮೂರ್ತಿಗೆ ಹೋಲಿಸಲಾಗಿದೆ. ಮಂಟೇಸ್ವಾಮಿ ಅನೇಕ ಪವಾಡಗಳನ್ನು ಮೆರೆದು ಕೊನೆಗೆ ಪಾತಾಳ ಬಾವಿಯೊಂದರಲ್ಲಿ ಪವಡಿಸುತ್ತಾರೆ. ನಾವೀಗ ಎದುರುಗಡೆ ಒಂದು ಬಸವ, ಶಿವನ ಅವತಾರವಾದಂಥ ಒಂದು ಬಸವ ಭಕ್ತಾದಿಗಳನ್ನು ದಾಟಿಕೊಂಡು ಹೋಗ್ತಾ ಇರುತ್ತೆ. ಈ ಥರ ಹೋದಾಗ ಆ ಭಕ್ತರ ಕೋರಿಕೆ ನೆರವೇರುತ್ತದೆ ಎನ್ನುವ ಒಂದು ನಂಬಿಕೆ ಇಲ್ಲಿ ಗಾಢವಾಗಿದೆ ಜನರಲ್ಲಿ. ಇಲ್ಲಿ ದೇವಸ್ಥಾನದ ಒಂದು ರಾಜಗೋಪುರ, ಸುತ್ತಲಿರುವಂತಹ ಒಂದು ಬೇರೆ ಬೇರೆ ಪ್ರಾಕಾರಗಳನ್ನು ನೋಡ್ತಾ ಇದ್ವಿ. ಮತ್ತು ದೇವಸ್ಥಾನದ ಗೋಡೆಯ ಮೇಲೆ ಈ ಮಂಟೇಸ್ವಾಮಿ, ಸಿದ್ಧಲಿಂಗಯ್ಯ ಸ್ವಾಮಿಯವರ ಬಗ್ಗೆ ಕೆಲವಾರು ಚಿತ್ರಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಪೂರ್ತಿಯಾಗಿ ಆ ಕಥೆಗಳನ್ನು ತೋರಿಸ್ತಾ ಇದ್ದಾರೆ. ಮತ್ತು ದೇವಸ್ಥಾನದ ಮುಖಮಂಟಪ ಮತ್ತು ಗರುಡ ಕಂಬಗಳನ್ನು ಕಡೆಯಿಂದ ನೋಡಬಹುದು. ಇಲ್ಲಿ ದೇವರು ಕೂಡ ಇಲ್ಲಿ ಗರುಡ ಕಂಬದ ಮುಂದೆ ಕೂರಿಸಲಾಗಿದೆ. ಮತ್ತು ಇಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ದೇವಸ್ಥಾನವನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ದೀಪಗಳನ್ನು ಹಚ್ಚಿಸಿ ತಮ್ಮ ಭಕ್ತಿಯನ್ನು ತೋರಿಸ್ತಾ ಇರುವಂತಹ ಒಂದು ಬಣ್ಣ ಬಣ್ಣದ ದೀಪಗಳನ್ನು ನಾವಿಲ್ಲಿ ನೋಡಬಹುದು. ಎಣ್ಣೆ ಹಾಕಿ ದೀಪಗಳನ್ನು ಬೆಳಗಿಸೋದ್ರ ಮೂಲಕ ಈ ಲಕ್ಷ ದೀಪೋತ್ಸವದ ಒಂದು ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಗಿದೆ. ಜನಗಳೆಲ್ಲನೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ದೀಪಗಳನ್ನು ಹಚ್ಚಿಸ್ತಾ ಇರೋದನ್ನು ನಾವಿಲ್ಲಿ ನೋಡಬಹುದು. ಅಲ್ಲಿನ ಪುರೋಹಿತ ವರ್ಗದವರು ಕೂಡ ಮೊದಲಿಗೆ ದೇವಸ್ಥಾನದಲ್ಲಿ ಈ ಒಂದು ದೀಪವನ್ನು ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಬಹಳ ಅಂದವಾದಂತಹ ಒಂದು ದೀಪಾಲಂಕೃತಗೊಂಡ ಒಂದು ಸಂಜೆಯ ಒಂದು ಸೊಬಗು ಆ ದೇವಸ್ಥಾನದ ಎಲ್ಲೆಡೆಗಳಲ್ಲಿ ಕೂಡ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ. ಭಕ್ತಿ ಭಾವ ಅದೇ ತನ್ನೇ ತಾನಾಗಿ ಉಕ್ಕಿ ಬರುವಂಥ ಒಂದು ಸನ್ನಿವೇಶ. ದೇವಾಲಯದ ಗೋಪುರ, ಇಲ್ಲಿ ಬಿಲ್ವಪತ್ರೆಯ ಮರ ಬಹಳ ಚೆನ್ನಾಗಿ ಕಾಯಿಗಳನ್ನು ಕೂಡ ಇಲ್ಲಿ ಬಿಟ್ಟಿದೆ. ಇದು ಕೂಡ ಒಂದು ಸುಂದರವಾದಂತಹ ಒಂದು ದೃಶ್ಯ. ಇಲ್ಲಿ ಗರುಡ ಕಂಬಕ್ಕೆ ಒಂದು ಕೆಂಪು ವಸ್ತ್ರವನ್ನು ಕೂಡ ಕಟ್ಟಿದ್ದಾರೆ. ಮತ್ತು ಎಲ್ಲ ಕಡೆಗಳಲ್ಲೂ ಕೂಡ ಆ ದೀಪಗಳನ್ನು ಹಚ್ತಾ ಇರೋ ಒಂದು ಸಂಭ್ರಮವನ್ನು ಇಲ್ಲ ನಾವಿಲ್ಲಿ ನೋಡಬಹುದು. ಎದುರುಗಡೆಗೆ ನಿಮಗೆ ಮಂಟೇಸ್ವಾಮಿ ಮತ್ತು ದೇವರನ್ನು ಕೂರಿಸಿರೋಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಎದುರುಗಡೆ ದೇವರನ್ನು ಕೂಡ ನೋಡ್ಬೋದು. ಅದರ ಹಿಂದೆ ನಮಗೆ ಗರುಡಗಂಬನು ಕೂಡ ನಮಗೆ ಕಾಣಿಸ್ತಾ ಇದೆ. ಬಹಳ ಎತ್ತರವಾದಂತಹ ಕಂಬಗಳಲ್ಲಿ ಕೂಡ ದೀಪವನ್ನು ಹರಿಸ್ತಾ ಇರೋಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ. ದೇವಸ್ಥಾನ ಅತ್ಯಂತ ಸುಂದರವಾಗಿ ನಮಗೆ ಕಾಣಿಸ್ತಾ ಇದೆ. ಈ ದೀಪಗಳ ಸಾಲು ಸಾಲು ಕಣ್ಮನಗಳನ್ನು ಸೆಳೆಯುತ್ತದೆ, ಅಷ್ಟು ಅಂದವಾಗಿ ಅಲಂಕೃತಗೊಂಡಿದೆ. ಇಲ್ಲಿ ಬಸವನ ನಿಂತಿದ್ದಾನೆ. ಬಸವನ ಆಶೀರ್ವಾದನೂ ಕೂಡ ಜನಗಳು ಪಡ್ಕೊಳ್ತಾ ಇದ್ದಾರೆ. ಇಡೀ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಬಂದ ಬಸವ ಶಿವನ ಪ್ರತ್ಯಕ್ಷ ರೂಪ ಅಂತ ಭಾವಿಸ್ತಾರೆ. ಎಲ್ಲ ಭಕ್ತಾದಿಗಳನ್ನು ದಾಟ್ಕೊಂಡು ಹೋಗೋ ದೃಶ್ಯನೂ ಕೂಡ ನಾವು ನೋಡಬಹುದು. ಸರ್ವಾಲಂಕಾರ ಭೂಷಿತವಾದಂತಹ ಈ ಬಸವ ಶಿವನ ಅಪರಾವತಾರ ಅಷ್ಟು ಸಾಲಂಕೃತವಾಗಿ ನಮಗೆ ಕಂಡು ಬರ್ತಾ ಇದೆ. ಪಕ್ಕದಲ್ಲೇ ಒಂದು ದೀಪಗಳ ಒಂದು ನೋಡ್ಬೋದು, ದೀಪಗಳನ್ನು ನೋಡಬಹುದು. ಬಿಲ್ವಪತ್ರೆ ಮರ ಕೂಡ ಪಕ್ಕದಲ್ಲೇ ಇದೆ. ಎಲ್ಲರೂ ಕೂಡ ಆಶೀರ್ವಾದನ ಪಡ್ಕೊಳ್ತಾ ಇರೋ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಶ್ರೀ ಚಿಕ್ಕಲ್ಲೂರು ಪುಣ್ಯಕ್ಷೇತ್ರ
ಮಂಟೇಸ್ವಾಮಿಯವರ ಶಿಷ್ಯರಾದ ಶ್ರೀ ಸಿದ್ದಪ್ಪಾಜಿಯವರು ಐಕ್ಯವಾದಂಥ ಸ್ಥಳವಾಗಿದೆ ಪವಾಡ ಪುರುಷ ಶ್ರೀ ಸಿದ್ದಪ್ಪಾಜಿ. ಚಿಕ್ಕಲ್ಲೂರು ಪವಾಡ ಪುರುಷ ಶ್ರೀ ಸಿದ್ದಪ್ಪಾಜಿ. ಆದಿ ಜ್ಯೋತಿ ಬನ್ನಿ ಪರಂಜ್ಯೋತಿ ಬನ್ನಿ ಎನ್ನುವ ಜಾನಪದ ಹಾಡುಗಳಲ್ಲಿ ಸಿದ್ದಪ್ಪಾಜಿಯವರ ಒಂದು ಮಹಿಮೆ ಪವಾಡಗಳ ಒಂದು ಕಾರ್ಯವನ್ನು ಬಣ್ಣಿಸಲಾಗಿದೆ. ಲಕ್ಷ ದೀಪೋತ್ಸವ ಪವಾಡ ಪುರುಷ ಶ್ರೀ ಘನ ನೀಲಿ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಬಸವನ ರೂಪದಲ್ಲಿ ಇಲ್ಲಿ ಮೆರೀತಾ ಇದೆ. ಮೇಲೆ ಪಟಾಕಿಗಳನ್ನು ಹೂಬತ್ತಿಗಳನ್ನು ಹಚ್ಚಿ ಸಂಭ್ರಮ ಪಡ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ ಪರಂಜ್ಯೋತಿಯ ಸ್ವರೂಪವಾದಂತಹ ಈ ಒಂದು ಕೆಂಪು ವಸ್ತ್ರವನ್ನು ಅದನ್ನು ಬೆಂಕಿಯಲ್ಲಿ ಅದನ್ನು ಸುಡ್ತಾ ಹೋಗ್ತಾ ಇರ್ತಾರೆ ವಸ್ತ್ರವನ್ನು. ಇದು ಪೂರ್ತಿಯಾಗಿ ಸುಟ್ಟು ಭಸ್ಮವಾದ ನಂತರ ಇಲ್ಲಿ ಬೆಳೆ ಚೆನ್ನಾಗಾಗುತ್ತೆ ಮತ್ತು ಭಕ್ತರ ಕೋರಿಕೆ ಈಡೇರುತ್ತೆ ಅನ್ನುವ ಹಾಗೆ ಇಲ್ಲಿ ಭಾವಿಸಲಾಗುತ್ತದೆ. ಹಾಗಾಗಿ ಇಲ್ಲಿ ಕೆಂಪು ವಸ್ತ್ರವನ್ನು ಮೇಲಕ್ಕೆ ಕಟ್ಟಿ ಅದನ್ನು ಒಂದು ಜ್ವಾಲೆ ಥರ ಅದನ್ನು ಉರಿಸ್ತಾ ಇದ್ದಾರೆ. ಇದೇ ಸ್ವಯಂ ಪರಂಜ್ಯೋತಿ ಪರಂಜ್ಯೋತಿ ಅಂತ ಇದನ್ನು ಕರೀತಾ ಹೋಗ್ತಾ ಇದ್ದಾರೆ. ಭಕ್ತಾದಿಗಳು ಇದನ್ನು ಕೂಡ ಕೋರಿಕೆಯ ರೂಪದಲ್ಲಿ ತೀರಿಸ್ತಾ ಹೋಗ್ತಾರೆ. ನಮ್ಮ ಊರುಗಳಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಮತ್ತು ನಮ್ಮ ಒಂದು ಭಕ್ತಿ ಭಾವ ಚೆನ್ನಾಗಿ ಆಶೀರ್ವಾದ ಸಿಗಲಿ ಅನ್ನೋದು ಇಲ್ಲಿನ ಜನಗಳ ಒಂದು ನಂಬಿಕೆ. ಇದು ಪೂರ್ತಿಯಾಗಿ ಉರಿದು ಬೂದಿಯಾದ ನಂತರ ಆ ಕಪ್ಪು ಮಸಿಯನ್ನು ಎಲ್ಲರೂ ಕೂಡ ಹಣೆಗೆ ಹಚ್ಕೊಳ್ತಾರೆ ಪ್ರಸಾದ ಅನ್ನುವ ಹಾಗೆ. ಯಾಕೆಂತಂದರೆ ಇದು ಸ್ವಯಂ ಪ್ರಕಾಶ ಮಾಡುವಂತಹ ಪರಂಜ್ಯೋತಿ ದಿವ್ಯ ಜ್ಯೋತಿ ರೂಪ ಅನ್ನೋದು ಇಲ್ಲಿ ನಂಬಿಕೆ ಆಗಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ದೀಪಗಳ ಅಂದ ಚಂದವನ್ನು ಇಲ್ಲಿನ ಸಂಪ್ರದಾಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ಬೋದು. ದೀಪ ಸ್ವಲ್ಪ ಹತ್ಕೊಂಡಿದೆ, ಬೆಂಕಿ ಸ್ವಲ್ಪ ಹತ್ಕೊಂಡು ಅದು ಪೂರ್ತಿಯಾಗಿ ಆವರಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಆವಾಗ ಜನಗಳ ಭಕ್ತರ ಮನಸ್ಸಿಗೆ ಅತ್ಯಂತ ತೃಪ್ತಿ, ಶಾಂತಿ, ನೆಮ್ಮದಿ ಮತ್ತು ತಮ್ಮ ಕೋರಿಕೆ ಈಡೇರಿದೆ, ತಮ್ಮ ಊರಿಗೆ ಒಳ್ಳೆಯದಾಗಿದೆ ಅನ್ನುವ ಒಂದು ಭಾವನೆ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಅನೇಕ ಪವಾಡಗಳನ್ನು ಕೂಡ ಇಲ್ಲಿ ಮೆರೆದಿರೋದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಅತ್ಯಂತ ವಿಶಾಲವಾದಂತಹ ಒಂದು ಸುಂದರವಾದಂತಹ ಒಂದು ದೇವಸ್ಥಾನ ಇದಾಗಿದೆ. ಚಿಕ್ಕಲ್ಲೂರಿನಲ್ಲಿ ಇರುವಂತಹ ಸಿದ್ದಪ್ಪಾಜಿ ದೇವಸ್ಥಾನ ಅಥವಾ ಮಠ ಅಂತ ಕರಿತೀವಿ. ಈ ಒಂದು ಸಂಭ್ರಮ ಆಚರಿಸಲು ಬಂದ ಲಕ್ಷೋ ಜನಗಳು ಕೂಡ ಇಲ್ಲಿ ಸೇರ್ತಾರೆ. ಇವರೆಲ್ಲರಿಗೂ ಕೂಡ ಭೋಜನ ಶಾಲೆಯಲ್ಲಿ ಉಚಿತವಾಗಿ ಊಟ ಉಪಹಾರಗಳನ್ನು ಕೂಡ ಇಲ್ಲಿ ಏರ್ಪಡಿಸಿರ್ತಾರೆ. ಅದೆಲ್ಲ ಮಾಡಿಕೊಂಡು ಆ ರಾತ್ರಿಯೂ ಕೂಡ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಜನಗಳೆಲ್ಲನೂ ಕೂಡ ರಾತ್ರಿ ಎಷ್ಟೊತ್ತಾದರೂ ಓಡಾಡ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಅಲ್ಲೇ ಜಾಗ ಸಿಕ್ಕಿರೋ ಕಡೆ ಅವರು ಮಲ್ಕೊಂಡು ನಂತರ ದೇವರನ್ನು ನೋಡಿ ಮತ್ತೆ ಊರಿಗೆ ಹಿಂತಿರುಗುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿಕೊಂಡಿರ್ತಾರೆ. ಅತ್ಯಂತ ಸುಂದರವಾದಂಥ ಒಂದು ಲಕ್ಷ ದೀಪೋತ್ಸವದ ಒಂದು ಸಮಾರಂಭ. ಇಲ್ಲಿ ದೀಪ ಕೂಡ ಚೆನ್ನಾಗಿ ಉರಿತಾ ಇದೆ. ಹಾಗಾಗಿ ಅವರಿಗೆ ಒಂದು ಸಂತೃಪ್ತಿಯ ಮನೋಭಾವ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಯಾಕೆಂದರೆ ಇದು ಒಂದು ಶಿವನ ಒಂದು ನಂಬಿಕೆ. ಆದರೆ ಇದು ಉರಿದಂತೆ ನಮಗೆಲ್ಲನೂ ಬಹಳ ಒಳ್ಳೆಯದಾಗುತ್ತೆ. ಆ ಬೂದಿಯ ಒಂದು ಪ್ರಸಾದವನ್ನು ನಾವು ಹಣೆಗೆ ಧರಿಸಿದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮನೋಭಾವ ಇಲ್ಲಿ ಜನಗಳಲ್ಲಿ ಕಂಡುಬರುತ್ತೆ. ಬಹಳ ಪ್ರಕಾಶಮಾನವಾಗಿ ಬಹಳ ಸುಂದರವಾಗಿ ಆ ರಾತ್ರಿಯ ಸಮಯದಲ್ಲಿ ನಮಗೆ ಕಾಣ್ತಾ ಹೋಗ್ತಾ ಇದೆ. ಇದು ಭಕ್ತರ ಒಂದು ಪರಾಕಾಷ್ಠೆಯ ಒಂದು ದಿನ. ಜ್ವಾಲೆ ಹೆಚ್ಚುತ್ತಾ ಹೋಗ್ತಾ ಇದೆ. ಆ ಗಾಳಿಗೆ ಮತ್ತು ಆ ಒಂದು ಎಣ್ಣೆ ಅಂಶ ತುಂಬಿರುವಂತಹ ಆ ಒಂದು ವಸ್ತ್ರಕ್ಕೆ ಜ್ವಾಲೆ ಹಚ್ಚಿಕೊಂಡು ತುಂಬ ಚೆನ್ನಾಗಿ ಉರಿತಾ ಇದೆ. ಇದು ನಮ್ಮ ಜನಗಳಿಗೆ, ನಮ್ಮ ಊರಿಗೆ ಒಳ್ಳೆಯದಾಗುತ್ತೆ ಎನ್ನುವ ಒಂದು ನಂಬಿಕೆಯ ಒಂದು ಸಂಕೇತ. ಈ ಪರಂಜ್ಯೋತಿ ಉರಿದಷ್ಟು ಚೆನ್ನಾಗಿ ನಮ್ಮ ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತೆ, ನಮ್ಮ ಜೀವನ ಚೆನ್ನಾಗಾಗುತ್ತೆ, ನಮ್ಮ ಕೋರಿಕೆಗಳು ಈಡೇರುತ್ತವೆ ಎನ್ನುವ ಒಂದು ಬಲವಾದ ನಂಬಿಕೆ ಈ ಜನಗಳಲ್ಲಿ ಇದೆ. ಹಾಗಾಗಿ ಇದು ಕೆಲವರ ಕೋರಿಕೆ ಮೇರೆಗೆ ಈ ಪರಂಜ್ಯೋತಿಯ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯುತ್ತೆ. ಮತ್ತು ಬಂದಂತಹ ಭಕ್ತಾದಿಗಳು ಪ್ರಸಾದಗಳನ್ನು ಭಕ್ತರಿಗೆ ಅಲ್ಲಲ್ಲಿ ವಿನಿಯೋಗಿಸ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಎಲ್ಲರಿಗೂ ಪ್ರಸಾದ ಹಂಚುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ಬಂದಂಥ ಭಕ್ತಾದಿಗಳಿಗೆ ಆ ಭೋಜನಗಳನ್ನು ನೀಡುವಂತಹ ಭೋಜನ ಶಾಲೆಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಆ ದೀಪೋತ್ಸವ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲಲ್ಲ. ನಮಸ್ಕಾರ.